ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್ ಹೊಸಮನಿ. ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕುರಿತಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಕುರಿತಾಗಿ ಈಗಾಗಲೇ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಕಳೆದ ಬಾರಿ KODಯ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೂ 2024ರಲ್ಲಿ 5 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗೆ ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ 2024ರ ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ಆದ್ರಿಂದ ನಾವು ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅಂತ ಈ ಮೂಲಕ ತಿಳ್ಕೋಬಹುದು. ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಹೇಳೋಕ್ಕಿಂತ ಮೊದಲು ನಾನು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸಹಸ್ರಮಾನ ಬೆಳವಣಿಗೆಯ ಗುರಿಗಳನ್ನ ಕುರಿತಾಗಿ ಹೇಳಬೇಕು. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ 2000ದಿಂದ 2015 ಅಂದ್ರೆ 2000ದಿಂದ 2015ರ ಅವಧಿಯವರೆಗೆ ಸುಮಾರು 8 ಗುರಿಗಳನ್ನ ತಲೆಯಲ್ಲಿಟ್ಟುಕೊಂಡು ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆ ಇದನ್ನ ರೂಪಿಸಿರುತ್ತದೆ. ಈ 8 ಗುರಿಗಳನ್ನ ಮೊದಲನೇದಾಗಿ 2000ದಿಂದ 2015 ಅಂದ್ರೆ 15 ವರ್ಷಗಳ ಅವಧಿಗೆ ಇದನ್ನ ನಿಯೋಜಿಸಲಾಗಿರ್ತದೆ. ಯಾವೆಲ್ಲ ಗುರಿಗಳು ಅಂತಂದ್ರೆ ತೀವ್ರವಾಗಿರುವ ಬಡತನ ಮತ್ತು ಹಸಿವನ್ನ ನಿರ್ಮೂಲನೆ ಮಾಡುವುದು, ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನ ಸಾಧಿಸುವಂಥದ್ದು, ಹಾಗೆ ಲಿಂಗ ಸಮಾನತೆಯನ್ನ ವೃದ್ಧಿಸುವುದು ಮತ್ತು ಮಹಿಳೆಯರನ್ನ ಸಶಕ್ತೀಕರಣಗೊಳಿಸುವುದು, ಶಿಶು ಮರಣ ದರವನ್ನ ಕಡಿಮೆ ಮಾಡುವುದು, ತಾಯಂದಿರ ಆರೋಗ್ಯ ಸುಧಾರಣೆ, HIV, ಏಡ್ಸ್, ಮಲೇರಿಯಾ ಮತ್ತಿತರ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡುವುದು, ಪರಿಸರ ಸುಸ್ಥಿರತೆಯನ್ನ ಕಾಪಾಡುವುದು, ಅಭಿವೃದ್ಧಿ ಸಾಧನೆಗಾಗಿ ಜಾಗತಿಕ ಪಾಲುದಾರಿಕೆಯನ್ನ ಅಭಿವೃದ್ಧಿಪಡಿಸುವುದು. ಹೀಗೆ 8 ಗುರಿಗಳನ್ನ ವಿಶ್ವಸಂಸ್ಥೆ 2000ದಿಂದ 2015 ಒಳಗಡೆ ಅಚೀವ್ ಮಾಡಬೇಕು ಅಂತ ಹಾಕೊಂಡಿರುತ್ತೆ. ಅದರ ಮುಂದುವರೆದಂತ ಭಾಗವೇ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇವೆರಡಕ್ಕೂ ಇರುವಂತ ಪ್ರಮುಖ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಸಹಸ್ರಮಾನ ಅಭಿವೃದ್ಧಿ ಗುರಿಗಳಿದಾವಲ್ಲ, ಇವು 2000ದಿಂದ 2015ರ ಇಸ್ವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು. ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವಲ್ಲ, ಇವು 2015ರಿಂದ 2030ರ ಅವಧಿಯವರೆಗೆ ಕಾರ್ಯನಿರ್ವಹಿಸುವಂತ ಗುರಿಗಳಾಗಿದ್ದಾವೆ. ಆಮೇಲೆ 2015ರ ಹೊರಗಡೆ ಇದ್ದಂತ ಈ MDG ಇದೆಯಲ್ಲ, ಇದು ಸೀಮಿತ ವ್ಯಾಪ್ತಿಯನ್ನು ಹೊಂದಿತ್ತು. ಆದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ ಇದೆಯಲ್ಲ ತುಂಬಾ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಆಮೇಲೆ ಈ MDG ಅಂದ್ರೆ ಇನ್ನು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ಲ, ಸಹಸ್ರಮಾನ ಅಭಿವೃದ್ಧಿ ಗುರಿಗಳು, ಇವು ಅಭಿವೃದ್ಧಿಶೀಲ ದೇಶಗಳಿಗೆ ಅಂದ್ರೆ ಹಿಂದುಳಿದಿರುವಂತ ದೇಶಗಳಿಗೆ ಮಾತ್ರ ಅಪ್ಲೈ ಮಾಡ್ತಿದ್ರು. ಆದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವಲ್ಲ, ಇವನ್ನ ಎಲ್ಲಾ ದೇಶಗಳಿಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಯುನೈಟೆಡ್ ನೇಷನ್ಸ್ ಅಪ್ಲೈ ಮಾಡಿದೆ. ಸುಮಾರು 17 ಗುರಿಗಳು ಇದಾವೆ. ಯಾವೆಲ್ಲ ಅಂತಂದ್ರೆ ಮೊದಲನೇದಾಗಿ ಬಡತನವಿಲ್ಲದಿರುವಿಕೆ, ಎರಡನೇದ್ದು ಶೂನ್ಯ ಹಸಿವು, ಮೂರನೇದ್ದು ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮ, ನಾಲ್ಕನೇದ್ದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ, ಐದನೇದ್ದು ಲಿಂಗತ್ವ ಸಮಾನತೆ, 6 ಶುದ್ಧ ನೀರು ಮತ್ತು ನೈರ್ಮಲ್ಯ, 7 ಕೈಗೆಟುಕುವ ಮತ್ತು ಶುದ್ಧ ಇಂಧನ, 8 ಘನತೆಯ ದುಡಿಮೆ ಮತ್ತು ಆರ್ಥಿಕ ಬೆಳವಣಿಗೆ, ಹಾಗೆ 9 ಉದ್ಯಮ ನವ ಪ್ರವರ್ತನೆ ಮತ್ತು ಮೂಲ ಸೌಲಭ್ಯ, 10ನೇದ್ದು ಕಡಿಮೆಗೊಳಿಸಿದ ಅಸಮಾನತೆಗಳು, ಹಾಗೂ 11ನೇದ್ದು ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, 12 ಜವಾಬ್ದಾರಿಯುತ ಅನುಭೋಗ ಮತ್ತು ಉತ್ಪಾದನೆ, 13 ಹವಾಮಾನ ಕ್ರಿಯೆ, 14 ಜಲಲೋಕದಲ್ಲಿ ಜೀವನ, 15 ಭೂಮಿಯ ಮೇಲೆ ಜೀವನ, 16 ಶಾಂತಿ ನ್ಯಾಯ ಪ್ರಬಲ ಸಂಸ್ಥೆಗಳು, 17 ಧ್ಯೇಯ ಸಾಧನೆಗಾಗಿ ಸಹಭಾಗಿತ್ವ. ಇವಿಷ್ಟು ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿವೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದ್ದು ಬಡತನವಿಲ್ಲದಿರುವಿಕೆ. ಬಡತನವಿಲ್ಲದಿರುವಿಕೆ ಅಂತಂದ್ರೆ ವಿಶ್ವಸಂಸ್ಥೆ ಏನ್ ಹೇಳ್ತಪ್ಪ ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಯಾವುದೇ ರೂಪದಲ್ಲಿರುವ ಬಡತನವನ್ನು ಕೊನೆಗಾಣಿಸಿ ಅಂತ. ಅಂದ್ರೆ ಯಾವುದೇ ರೂಪದಲ್ಲೂ ಕೂಡ ಬಡತನ ಇರಬಾರದು 2030ರ ಹೊತ್ತಿಗೆ. ಕ್ರಿಸ್ತಶಕ 2030ರ ವೇಳೆಗೆ ದಾರುಣವಾದ ಬಡತನದ ಎಲ್ಲಾ ರೂಪಗಳನ್ನು ಕೊನೆಗಾಣಿಸಬೇಕೆಂದು ಈ ಧ್ಯೇಯ ಹೇಳುತ್ತೆ. ಅಂದ್ರೆ ಮುಂದಿನ 15 ವರ್ಷಗಳಲ್ಲಿ 2015ರಿಂದ 2030ರ ಹೊತ್ತಿಗೆ ಕನಿಷ್ಠ ಪಕ್ಷ ಅದನ್ನ ಅರ್ಧಕ್ಕಾದ್ರೂ ಇಳಿಸ್ಬೇಕು. ಆ ನಿಟ್ಟಿನಲ್ಲಾದ್ರೂ ಪ್ರಯತ್ನ ಆಗ್ಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು ಎರಡನೇ ಗುರಿ ಶೂನ್ಯ ಹಸಿವು. ಹಸಿವನ್ನ ಕೊನೆಗಾಣಿಸಿ ಆಹಾರ ಭದ್ರತೆಯನ್ನು ಮತ್ತು ಸುಧಾರಿಸಿದ ಪೌಷ್ಟಿಕತೆಯನ್ನು ಸಾಧಿಸಿ
ಮತ್ತು ಸುಸ್ಥಿರ ಕೃಷಿಯನ್ನು ಅಭಿವೃದ್ಧಿಗೊಳಿಸಿ. ವಿಶ್ವಸಂಸ್ಥೆ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಕೂಡ ಹಸಿವಿನಿಂದ ಸಾಯಬಾರದು, ಯಾರು ಕೂಡ ಹಸಿವಿನಿಂದ ಬಳಲಬಾರದು, ಯಾರು ಕೂಡ ಪೌಷ್ಟಿಕಾಂಶ ಇಲ್ಲೇ ಇರುವಂತ ಆಹಾರವನ್ನು ಸೇವಿಸಬಾರದು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಆಮೇಲೆ ಇನ್ನೊಂದು ಏನ್ ಹೇಳುತ್ತಂದ್ರೆ, 2030 ಹೊತ್ತಿಗೆ ಪ್ರತಿಯೊಬ್ಬರು ಸಾಕಷ್ಟು ಮತ್ತು ಪೌಷ್ಟಿಕ ಆಹಾರವನ್ನು ಹೊಂದುವಂತಾಗಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು ಮೂರನೇ ಗುರಿ, ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಆರೋಗ್ಯಕರ ಜೀವನಗಳನ್ನು ಖಾತ್ರಿಪಡಿಸಿ ಮತ್ತು ಎಲ್ಲರಿಗೂ ಎಲ್ಲಾ ವಯಸ್ಸಿನಲ್ಲಿ ಯೋಗಕ್ಷೇಮವನ್ನು ಅಭಿವೃದ್ಧಿಪಡಿಸಿ. ವಿಶ್ವಸಂಸ್ಥೆ ತನ್ನ ಮೂರನೇ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಆರೋಗ್ಯಕರ ಜೀವನ ಇರಬೇಕು ಎಲ್ಲದೂ ಕೂಡ, ಯಾರು ಕೂಡ ಅನಾರೋಗ್ಯದಿಂದ ಬೆಳಲಬಾರದು, ಎಲ್ಲರ ಯೋಗಕ್ಷೇಮ ಅಭಿವೃದ್ಧಿ ಆಗಬೇಕು ಅಂತ ಹೇಳುತ್ತೆ. ಇನ್ನು ನಾಲ್ಕನೇ ಗುರಿ, ಗುಣಮಟ್ಟದ ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್. ಎಲ್ಲರನ್ನು ಒಳಗೊಳ್ಳುವ ಮತ್ತು ಸಮಾನತೆಯನ್ನು ಆಧರಿಸಿದಂತ ಶಿಕ್ಷಣವನ್ನು ದೊರಕಿಸಬೇಕು ಮತ್ತು ಎಲ್ಲರಿಗೂ ಜೀವನಾದ್ಯಂತ ಕಲಿಕೆಯ ಅವಕಾಶಗಳು ಲಭಿಸಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಂದ್ರೆ ವಿಶ್ವಸಂಸ್ಥೆ, ಸಾರ್ವತ್ರಿಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ಕಡಿಮೆ ವೆಚ್ಚದ ವೃತ್ತಿಪರ ತರಬೇತಿ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರವೇಶಾಧಿಕಾರ ಧ್ಯೇಯಗಳಾಗಬೇಕು. ವಿಶ್ವಸಂಸ್ಥೆ ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವತ್ರಿಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಮಾಧ್ಯಮಿಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಉಚಿತವಾಗಿ ಸಿಗ್ಬೇಕಂತ ಹೇಳುತ್ತೆ. ಆಮೇಲೆ ಕಡಿಮೆ ವೆಚ್ಚದ ವೃತ್ತಿಪರ ತರಬೇತಿ ಅಂದ್ರೆ ಈ ಟೆಕ್ನಿಕಲ್ ಸ್ಕಿಲ್ಗಳಿದಾವಲ್ಲ, ಕೌಶಲ್ಯ ಆಧಾರಿತ ಕೋರ್ಸ್ಗಳು, ಇವೆಲ್ಲವೂ ಕೂಡ ಕಡಿಮೆ ವೆಚ್ಚದಲ್ಲಿ ಸಿಗಬೇಕಂತ ಹೇಳುತ್ತೆ. ಹಾಗೆ ಉನ್ನತ ಶಿಕ್ಷಣ ಅಂದ್ರೆ ಹೈಯರ್ ಎಜುಕೇಶನ್, ಇವೆಲ್ಲವೂ ಕೂಡ ಪ್ರವೇಶಕ್ಕೆ ಎಲ್ಲರಿಗೂ ಕೂಡ ಅವಕಾಶ ದೊರಕಬೇಕಂತ ವಿಶ್ವಸಂಸ್ಥೆ ಹೇಳ್ತಾ ಹೋಗುತ್ತೆ. ಇನ್ನು ಐದನೇ ಪಾಯಿಂಟ್, ಲಿಂಗತ್ವ ಸಮಾನತೆ, ಜೆಂಡರ್ ಇಕ್ವಾಲಿಟಿ. ಲಿಂಗತ್ವ ಸಮಾನತೆಯನ್ನ ಸಾಧಿಸಿ ಮತ್ತು ಎಲ್ಲ ಮಹಿಳೆಯರನ್ನು ಮತ್ತು ಹೆಣ್ಣು ಮಕ್ಕಳನ್ನ ಸಶಕ್ತಗೊಳಿಸಿ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಅಂದ್ರೆ ಎಲ್ಲೂ ಕೂಡ ಲಿಂಗತ್ವ ಅಸಮಾನತೆ ಇರಬಾರ್ದು, ಎಲ್ಲರೂ ಕೂಡ ಸಮಾನರು, ಗಂಡು ಹೆಣ್ಣು ಸಮಾನರು ಹಾಗೂ ತೃತೀಯ ಲಿಂಗಗಳು ಸಮಾನರು ಅಂತ ಒಂದು ವಿಶ್ವಸಂಸ್ಥೆ ಹೇಳ್ತಾ ಹೋಗುತ್ತೆ. ಇನ್ನು ಆರನೇ ಪಾಯಿಂಟ್, ಶುದ್ಧ ನೀರು ಮತ್ತು ನೈರ್ಮಲ್ಯ, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್. ಪ್ರತಿಯೊಬ್ಬರಿಗೂ ನೀರು ಲಭ್ಯವಾಗಬೇಕು ಮತ್ತು ಎಲ್ಲರಿಗೂ ನೀರಿನ ಮತ್ತು ನೈರ್ಮಲ್ಯ ನಿರ್ವಹಣೆ ಆಗಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಅಂದ್ರೆ ಎಲ್ಲರಿಗೂ ಕೂಡ ನೀರು ಲಭ್ಯವಾಗಬೇಕು, ಯಾರು ಕೂಡ ನೀರಿನಿಂದ ವಂಚಿತರಾಗಬಾರದು. ಆ ನೀರು ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ ಶುದ್ಧ ನೀರಾಗಿರ್ಬೇಕು. ಆಮೇಲೆ ಎಲ್ಲರೂ ಕೂಡ ನೈರ್ಮಲ್ಯವನ್ನ ಮೇಂಟೆನೆನ್ಸ್ ಮಾಡಬೇಕು, ಎಲ್ಲಾ ಕಡೆ ಸ್ವಚ್ಛತೆ ಇರಬೇಕು ಅಂತ ಹೇಳುತ್ತೆ. ಹಾಗೆ ವಿಶ್ವಸಂಸ್ಥೆ ಇನ್ನೊಂದು ಏನ್ ಹೇಳಪ್ಪ ಅಂತಂದ್ರೆ, ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ನೀರಿನ ಪ್ರದೇಶಗಳನ್ನ ಮತ್ತು ನದಿಗಳನ್ನ ರಕ್ಷಿಸಬೇಕು ಅಂತ ಹೇಳುತ್ತೆ. ಇನ್ನು ಏಳನೇ ಪಾಯಿಂಟ್, ಕೈಗೆಟುಕುವ ಮತ್ತು ಶುದ್ಧ ಇಂಧನ, ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ. ವಿಶ್ವಸಂಸ್ಥೆ ಏನ್ ಹೇಳುತ್ತಂದ್ರೆ, ಕೈಗೆಟುಕುವ ದರದ ವಿಶ್ವಾಸಾರ್ಹ, ಸುಸ್ಥಿರ ಮತ್ತು ಆಧುನಿಕ ಇಂಧನಕ್ಕೆ ಎಲ್ಲರಿಗೂ ಕೂಡ ಪ್ರವೇಶಾಧಿಕಾರ ಸಿಗಬೇಕಂತ ಹೇಳುತ್ತೆ. ವಿಶ್ವಸಂಸ್ಥೆ ಏನ್ ಹೇಳುತ್ತಂದ್ರೆ, ಕೇವಲ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಚೆನ್ನಾಗಿರುವಂತ ಶುದ್ಧ ಇಂಧನ ಕೊಡುವಂತದ್ದು, ದುಡ್ಡು ಇಲ್ದಿರೋರಿಗೆ ಅದರಲ್ಲಿ ತಾರತಮ್ಯ ಮಾಡುವಂತದ್ದು, ಆ ರೀತಿ ಎಲ್ಲ ಮಾಡಬಾರ್ದು. ಎಲ್ಲರಿಗೂ ಕೂಡ ಕೈಗೆಟುಕುವಂತ ದರದಲ್ಲಿಯೇ ಶುದ್ಧ ಇಂಧನವನ್ನ ಕೊಡುವಂತಾಗ್ಬೇಕು ಈ ಎಲ್ಲಾ ಪ್ರಪಂಚದ ದೇಶಗಳು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು ಎಂಟನೇ ಒಂದು ಗುರಿ, ಘನತೆಯ ದುಡಿಮೆ ಮತ್ತು ಆರ್ಥಿಕ ಬೆಳವಣಿಗೆ, ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ಸುಸ್ಥಿರ ಅಂತರ್ಗತ ಮತ್ತು ಪೋಷಕವಾಗಿರಬಲ್ಲ ಬೆಳವಣಿಗೆಯನ್ನು ವೃದ್ಧಿಸಬೇಕು ಮತ್ತು ಎಲ್ಲರಿಗೂ ಪೂರ್ಣ ಹಾಗೂ ಉತ್ಪಾದಕ ಉದ್ಯೋಗವನ್ನು ಮತ್ತು ಘನತೆಯ ದುಡಿಮೆಯನ್ನು ಒದಗಿಸಬೇಕು. ವಿಶ್ವಸಂಸ್ಥೆ ಏನ್ ಹೇಳ್ತಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಬೆಳವಣಿಗೆ ಹೊಂದಬೇಕು, ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗವನ್ನು ಹೊಂದಬೇಕು. ಹಾಗೆ ಆ ಉದ್ಯೋಗಗಳು ಯಾವ ರೀತಿ ಆಗಿರ್ಬೇಕು ಅಂದ್ರೆ ಘನತೆಯ ಉದ್ಯಮ ಆಗಿರ್ಬೇಕು, ಘನತೆಯ ದುಡಿಮೆ ಆಗಿರ್ಬೇಕು ಅಂತ ವಿಶ್ವಸಂಸ್ಥೆ ಹೇಳ್ತಾ ಹೋಗುತ್ತೆ. ಹಾಗೆ ಈ ರೀತಿ ಉದ್ಯೋಗಗಳ ಮೂಲಕ ಎಲ್ಲ ದೇಶಕ್ಕೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿ ಆರ್ಥಿಕವಾಗಿ ಬೆಳವಣಿಗೆಯನ್ನ ಸಾಧಿಸಬೇಕಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು ಒಂಬತ್ತನೇ ಗುರಿ, ಉದ್ಯಮ ನವಪ್ರವರ್ತನೆ ಮತ್ತು ಮೂಲ ಸೌಲಭ್ಯ, ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಚೇತರಿಕೆ ಶಕ್ತಿಯನ್ನು ಹೊಂದಿರುವಂತಹ ಮೂಲ ಸೌಲಭ್ಯವನ್ನು, ಅಂತರ್ಗತ ಮತ್ತು ಸುಸ್ಥಿರ ಕೈಗಾರಿಕೀಕರಣವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ನವಪ್ರವರ್ತನೆಯನ್ನು ಪೋಷಿಸಬೇಕು. ವಿಶ್ವಸಂಸ್ಥೆ ಏನ್ ಹೇಳುತ್ತಂತಂದ್ರೆ, ಹೊಸ ಹೊಸ ಉದ್ಯಮಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು, ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಂಡುಹಿಡಿಯಬೇಕು, ಹೊಸ ಹೊಸ ಇನೋವೇಷನ್ ಗಳನ್ನ ಮಾಡಬೇಕು, ಹಾಗೆ ಎಲ್ಲರಿಗೂ ಮೂಲ ಸೌಕರ್ಯನ ಒದಗಿಸಿಕೊಡಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು ತನ್ನ 10ನೇ ಗುರಿಯಲ್ಲಿ ಕಡಿಮೆಗೊಳಿಸಿದ ಅಸಮಾನತೆಗಳು, ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. ಅಂದ್ರೆ ವಿಶ್ವಸಂಸ್ಥೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ದೇಶದ ಒಳಗೆ ಮತ್ತು ನಡುವೆ ಅಸಮಾನತೆಗಳನ್ನು ತಗ್ಗಿಸಿ, ಯಾರು ಕೂಡ ಶ್ರೀಮಂತ ಬಡವ ಅಂತ ತಾರತಮ್ಯ ಇರಬಾರ್ದು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಇನ್ನು 11ನೇ ಗುರಿ, ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. ವಿಶ್ವಸಂಸ್ಥೆ ಏನ್ ಹೇಳುತ್ತಪ್ಪ ಅಂದ್ರೆ, ನಗರಗಳನ್ನು ಮಾನವ ವಾಸಸ್ಥಾನಗಳನ್ನಾಗಿ, ಅಂತರ್ಗತವಾದವುಗಳಾಗಿ, ಸುರಕ್ಷಿತವಾದವುಗಳಾಗಿ, ಚೇತರಿಕೆ ಶಕ್ತಿಗಳಾಗಿ
ಮತ್ತು ಸುಸ್ಥಿರದವುಗಳಾಗಿ ಮಾಡಿರಿ ಅಂತ ಹೇಳುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಈಗ ಒಂದು ನಗರವನ್ನ ಬಿಲ್ಡ್ ಮಾಡ್ತಾ ಇದಾರೆ, ಕಟ್ತಾ ಇದಾರೆ ಅಂತಂದ್ರೆ ಆ ನಗರದಲ್ಲಿ ಜನರೆಲ್ಲರೂ ಕೂಡ ಸಂತೋಷದಿಂದ ಜೀವನ ನಡೆಸಬೇಕು. ಹಾಗೆ ಆ ಜನರಿಗೆಲ್ಲರಿಗೂ ಕೂಡ ಮೂಲ ಸೌಕರ್ಯ ಸಿಗಬೇಕು. ಆಮೇಲೆ ಸುಸ್ಥಿರವಾಗಿರ್ಬೇಕು, ಸಸ್ಟೈನೇಬಲ್ ಆಗಿರ್ಬೇಕು. ಅಂತಂದ್ರೆ ಈಗ ನವೀಕರಿಸಬಹುದಾದ ಇಂಧನಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ ಆಗಿರ್ಬೋದು, ಅಥವಾ ನಾವು ಸೋಲಾರ್ ಪ್ಯಾನೆಲ್ ಗಳಾಗಿರ್ಬೋದು, ಈ ತರದ ಎನರ್ಜಿಗಳನ್ನ ಬಳಸ್ಕೋಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಹಾಗೆ 12ನೇ ಗುರಿ ಜವಾಬ್ದಾರಿಯುತ ಅನುಭೋಗ ಮತ್ತು ಉತ್ಪಾದನೆ, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ಈ ಒಂದು ಗುರಿಯಲ್ಲಿ ಏನ್ ಹೇಳ್ತಪ್ಪ ಅಂತಂದ್ರೆ, ಸುಸ್ಥಿರ ಅನುಭೋಗ ಮತ್ತು ಉತ್ಪಾದನಾ ರಚನೆಗಳನ್ನ ಅಭಿವೃದ್ಧಿಪಡಿಸುವಂತ ಅವಶ್ಯಕತೆ ಇರುತ್ತೆ. ಅಂದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ವಿಶ್ವಸಂಸ್ಥೆಯವರು ಕೆಲವರು ಅತಿಯಾಗಿ ತಿಂತಾರೆ, ಇನ್ ಕೆಲವರು ಕಡಿಮೆ ಆಹಾರನ ಸೇವಿಸ್ತಾರೆ. ಆ ರೀತಿಯಲ್ಲಿ ಆಗ್ಬಾರ್ದು. ಎಲ್ಲರಿಗೂ ಕೂಡ ಜವಾಬ್ದಾರಿಯುತ ಅನುಭೋಗ ಆಗ್ಬೇಕು. ಕೆಲವರಿಗೆ ಆಹಾರನೇ ಇರಲ್ಲ, ಇನ್ ಕೆಲವರಿಗೆ ಆಹಾರವನ್ನು ಚೆಲ್ತಾ ಇರ್ತಾರೆ. ಆ ರೀತಿ ಪರಿಸ್ಥಿತಿ ಉಂಟಾಗಬಾರದು ಎಲ್ಲೂ ಕೂಡ ಪ್ರಪಂಚದಲ್ಲಿ. ಎಲ್ಲರಿಗೂ ಕೂಡ ಆಹಾರ ದೊರಕಬೇಕು. ಆಹಾರ ವಿಷಯ ಅಂತಲ್ಲ, ಎಲ್ಲವೂ ವಿಷಯಗಳು ಹಾಗೆ, ಎಲ್ಲಾ ಮೂಲ ಸೌಕರ್ಯಗಳು ಹಾಗೆ, ನೀರಾಗಿರ್ಬೋದು, ಶುಚಿತ್ವ ಆಗಿರ್ಬೋದು, ಅಥವಾ ಇಂಧನಗಳಾಗಿರ್ಬೋದು, ಯಾವುದೇ ಶಕ್ತಿ ಸಂಪನ್ಮೂಲಗಳಾಗಿರ್ಬೋದು, ಎಲ್ಲವೂ ಕೂಡ ಎಲ್ಲರಿಗೂ ಸಿಗಬೇಕು ಅನ್ನೋದು ವಿಶ್ವಸಂಸ್ಥೆಯ ಧ್ಯೇಯ. ಇನ್ನು 13ನೇ ಪಾಯಿಂಟ್ ಹವಾಮಾನ ಕ್ರಿಯೆ ಅಂದ್ರೆ ಕ್ಲೈಮೇಟ್ ಆಕ್ಷನ್. ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮಗಳನ್ನು ನಿವಾರಿಸಲು ತುರ್ತು ಕ್ರಿಯೆ ಅವಶ್ಯಕ. ಈ ಒಂದು ಪಾಯಿಂಟ್ ಅನ್ನು ಯಾಕೆ ಹೇಳಿದ್ರಪ್ಪ ವಿಶ್ವಸಂಸ್ಥೆಯವರು ಅಂತಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಹವಾಮಾನ ವೈಪರೀತ್ಯ ನಾವು ನೋಡ್ತಾ ಇದೀವಿ. ಭೂಕಂಪಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಚಂಡಮಾರುತಗಳಾಗಿರ್ಬೋದು. ಹೀಗೆ ಇವುಗಳಿಂದ ಏನಾಗ್ತಿದೆ ಅಂತಂದ್ರೆ, ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ತೊಂದರೆ ಆಗ್ತಿದೆ. ಹಾಗೆ ಎಷ್ಟೋ ಜನರ ಜೀವ ಹೋಗ್ತಾ ಇದೆ. ಇವುಗಳಿಂದ ಆಗುವಂತ ತೊಂದರೆಯ ಲೆಕ್ಕ ಈ ಪ್ರಪಂಚದಲ್ಲಿ ಸಿಗ್ತಾನೆ ಇಲ್ಲ. ವಾರ್ಷಿಕಕ್ಕೆ ಇಡೀ ವರ್ಷಕ್ಕೆ ಲೆಕ್ಕ ಮಾಡಿದ್ವಿ ಅಂದ್ರೆ ಲೆಕ್ಕನೇ ಸಿಗ್ತಿಲ್ಲ. ಅಷ್ಟು ಪ್ರಪಂಚದಲ್ಲಿ ನಾಶವಾಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಕ್ಲೈಮೇಟ್ ಅನ್ನು ಕಂಟ್ರೋಲ್ ಮಾಡ್ಬೇಕಪ್ಪ ಅಂತಂದ್ರೆ ಸುಸ್ಥಿರ ನಗರಗಳನ್ನ ಬಿಲ್ಡ್ ಮಾಡ್ಬೇಕು ಅನ್ನೋದು ವಿಶ್ವಸಂಸ್ಥೆಯ ಒಂದು ಸೂಚನೆ ಆಗಿದೆ. 14ನೇ ಪಾಯಿಂಟ್ ಜಲಲೋಕದಲ್ಲಿ ಜೀವನ, ಲೈಫ್ ಬಿಲೋ ವಾಟರ್. ಸಾಗರಗಳನ್ನು, ಸಮುದ್ರಗಳನ್ನು ಮತ್ತು ಕಡಲ ಸಂಪನ್ಮೂಲಗಳನ್ನು ರಕ್ಷಿಸಿ ಮತ್ತು ಸುಸ್ಥಿರವಾಗಿ ಉಪಯೋಗಿಸಿ. ವಿಶ್ವಸಂಸ್ಥೆ ಏನ್ ಹೇಳ್ತಪ್ಪ ಅಂದ್ರೆ, ಜಲಲೋಕದಲ್ಲಿ ಜೀವನ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಆ ಸಾಗರಗಳಿದಾವೆ, ಸಮುದ್ರಗಳಿದಾವೆ, ಹಾಗೆ ಕಡಲ ಸಂಪನ್ಮೂಲಗಳಿದಾವಲ್ಲ, ಇವುಗಳನ್ನ ಸಂರಕ್ಷಣೆ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ಲಾಸ್ಟಿಕ್ ಅನ್ನ ಎಸಿತೀವಲ್ಲ, ಈ ತರ ಪ್ಲಾಸ್ಟಿಕ್ ವಸ್ತುಗಳು ಹೋಗಿ ಅಲ್ಲಿರುವಂತ ಜಲಲೋಕದಲ್ಲಿರುವಂತ ಮೀನುಗಳಾಗಿರ್ಬೋದು, ಅಥವಾ ಅಲ್ಲಿರುವಂತ ಸಸ್ಯ ವರ್ಗ ಆಗಿರ್ಬೋದು, ಇವುಗಳನ್ನೆಲ್ಲ ಹಾನಿ ಮಾಡ್ತಾ ಇದೆ. ಹೀಗೆ ಒಂದ್ ವೇಳೆ ಮುಂದೊಂದ್ ದಿವಸ ನಾವು ಪ್ಲಾಸ್ಟಿಕ್ ಗಳನ್ನ ಬಳಸ್ಕೊಂತ ಹೋಗಿ ಪ್ಲಾಸ್ಟಿಕ್ ನ ಥ್ರೋ ಮಾಡ್ತಾ ಹೋದ್ವಿ ಅಂತಂದ್ರೆ, ಮುಂದೊಂದು ದಿವಸ ಸಮುದ್ರದಲ್ಲಿ ಮೀನಿಗಿಂತ ಹೆಚ್ಚಾಗಿ ಪ್ಲಾಸ್ಟಿಕ್ ವಸ್ತುಗಳು ನಮಗೆ ಸಿಗ್ತಾವಲ್ಲ. ಅದಕ್ಕೋಸ್ಕರ ವಿಶ್ವಸಂಸ್ಥೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ಹೇಳಿದೆ, ಜಲಲೋಕದಲ್ಲಿ ಜೀವನ ನಡೆಸೋರು ಕೂಡ ಚೆನ್ನಾಗಿ ನಡೆಸಬೇಕು, ಅವರು ಕೂಡ ಸುಸ್ಥಿರವಾಗಿ ಬದುಕಬೇಕು ಅಂತ ವಿಶ್ವಸಂಸ್ಥೆ ಈ ಒಂದು ಗುರಿಯನ್ನ ಎಲ್ಲಾ ದೇಶಗಳಿಗೂ ಕೂಡ ನೀಡಿದೆ. ಇನ್ನು 15ನೇ ಪಾಯಿಂಟ್ ಅಥವಾ 15ನೇ ಗುರಿ ಭೂಮಿಯ ಮೇಲೆ ಜೀವನ, ಲೈಫ್ ಆನ್ ಲ್ಯಾಂಡ್. ಅವಾಗ ಕಳೆದ ಪಾಯಿಂಟ್ ನಲ್ಲಿ ನಾವು ನೀರಿನ ಒಳಗಡೆ ಯಾವ ರೀತಿ ಜೀವನ ಅಂತ ನೋಡಿದ್ವಿ. ಈಗ ಭೂಮಿ ಮೇಲೆ ಇದ್ದರದ್ದು ಕೂಡ ಚಿಂತನೆ ಮಾಡ್ಬೇಕಲ್ಲ. ಭೂಮಿಯ ಜೀವ ವೈವಿಧ್ಯತೆ ರಕ್ಷಣೆ ಮಾಡಬೇಕು, ಹಾಗೆ ಪುನರ್ ಸ್ಥಾಪಿಸಬೇಕು ಮತ್ತು ಅಭಿವೃದ್ಧಿ ಪಡಿಸಬೇಕು. ಅರಣ್ಯಗಳನ್ನ ಸುಸ್ಥಿರವಾಗಿ ನಿರ್ವಹಿಸಬೇಕು, ಮರುಭೂಮೀಕರಣವನ್ನ ನಿವಾರಿಸಬೇಕು, ಭೂಕುಸಿತವನ್ನ ನಿಲ್ಲಿಸಬೇಕು ಮತ್ತು ಜೀವ ವೈವಿಧ್ಯವನ್ನ ನಷ್ಟವನ್ನ ತಡೆಗಟ್ಟಬೇಕು. ಏನ್ ಹೇಳ್ತಪ್ಪ ಅಂದ್ರೆ ಸಿಂಪಲ್ ಆಗಿ, ಈಗ ನಮ್ಮ ಪ್ರಾಣಿ ಪಕ್ಷಿಗಳಿದಾವಲ್ಲ, ಇವುಗಳನ್ನೆಲ್ಲ ಕೂಡ ನಾವು ಸಂರಕ್ಷಣೆ ಮಾಡ್ಬೇಕು. ಹಾಗೆ ಅರಣ್ಯವನ್ನ ನಾಶ ಮಾಡಬಾರ್ದು. ಹಾಗೆ ನಾವ್ ಏನ್ ಮಾಡ್ತಿದೀವಲ್ಲ, ಈ ಮರುಭೂಮೀಕರಣ ಅಂದ್ರೆ ಕಾಡನ್ನ ಕಡಿದು ನಗರವನ್ನ ಬಿಲ್ಡ್ ಮಾಡ್ತಾ ಇದೀವಲ್ಲ, ಇವನ್ನೆಲ್ಲ ನಿಲ್ಲಿಸ್ಬೇಕು. ಭೂಕುಸಿತವನ್ನ ನಿಲ್ಲಿಸ್ಬೇಕು. ಹಾಗೆ ಇವುಗಳಿಗೆ ಆಗ್ತಿರೋಂತ ನಷ್ಟವನ್ನ ನಾವು ತುಂಬಿಕೊಡ್ಬೇಕು, ಬರೀ ತಡೆಗಟ್ಟದಲ್ಲ, ಅವನ್ನ ತುಂಬಬೇಕು. ಫಾರ್ ಎಕ್ಸಾಂಪಲ್ ನಾವು 10 ಮರ ಕಡಿದ್ವಿ ಅಂತಂದ್ರೆ ಅದ್ರ ಬದಲಾಗಿ ನಾವು 100 ಮರಗಳನ್ನ ನೆಡಬೇಕು. ಈ ರೀತಿ ಮಾಡ್ತಾ ಹೋಗ್ಬೇಕು ಅಂತ ವಿಶ್ವಸಂಸ್ಥೆ 15ನೇ ಗುರಿ ಹೇಳುತ್ತೆ. ಇನ್ನು ವಿಶ್ವಸಂಸ್ಥೆಯ 16ನೇ ಗುರಿ ಶಾಂತಿ, ನ್ಯಾಯ ಮತ್ತು ಪ್ರಬಲ ಸಂಸ್ಥೆಗಳು, ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್. ಸುಸ್ಥಿರ ಅಭಿವೃದ್ಧಿಗಾಗಿ ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳನ್ನ ಅಭಿವೃದ್ಧಿಪಡಿಸಿರಿ. ಎಲ್ಲರಿಗೂ ನ್ಯಾಯಕ್ಕೆ ಪ್ರವೇಶಾಧಿಕಾರ ಸಿಗಲಿ. ಎಲ್ಲ ಮಟ್ಟಗಳಲ್ಲಿ ಪರಿಣಾಮಕಾರಿಯಾದ ಹಾಗೂ ಉತ್ತರದಾಯಿತ್ವದ ಸಂಖ್ಯೆಗಳನ್ನು ನಿರ್ಮಿಸಿ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಕೂಡ ನ್ಯಾಯ ದೊರಕಬೇಕು. ದುಡ್ಡಿದ್ದವರಿಗೆ ಅಷ್ಟೇ ನ್ಯಾಯ ಕೊಡೋದು, ದುಡ್ಡಿಲ್ದಿರೋರಿಗೆ ಅನ್ಯಾಯ ಮಾಡೋದು, ಈ ರೀತಿಯಾದಂತ ಅಸಮಾನತೆಗಳು ಇರಬಾರ್ದು. ಯಾಕಪ್ಪ ಅಂತಂದ್ರೆ ಈಗ ಆಹಾರ, ಬಟ್ಟೆ ಇವೆಲ್ಲದಕ್ಕಿಂತನೂ ಹೆಚ್ಚಾಗಿ ಮನುಷ್ಯನಿಗೆ ಶಾಂತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ವಿಶ್ವಸಂಸ್ಥೆಯವರು ಅರ್ಥ ಮಾಡ್ಕೊಂಡು ಏನ್ ಹೇಳಿದಾರೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಶಾಂತಿಯಾಗಿ ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ ಬದುಕುವಂತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಅದನ್ನ ನೋಡ್ಕೊಳೋದಕ್ಕೆ ಪ್ರಬಲ ಸಂಸ್ಥೆಗಳಿರ್ಬೇಕು. ಈಗ ಯಾರಾದ್ರೂ ತಪ್ಪು ಮಾಡಿದ್ರು ಅಂತಂದ್ರೆ ಅವರನ್ನ
ತಿದ್ದೋದಕ್ಕೆ ಪ್ರಬಲ ಸಂಸ್ಥೆಗಳಿದ್ದಾಗ ಮಾತ್ರ ತಪ್ಪು ಮಾಡೋದಕ್ಕೆ ಹೆದರ್ತಾರೆ ಅನ್ನೋದು ವಿಶ್ವಸಂಸ್ಥೆಯ ಒಂದು ಸೂಚನೆ. ಇನ್ನು 17ನೇ ಪಾಯಿಂಟ್ ಅಥವಾ 17ನೇ ಗುರಿ, ಧ್ಯೇಯ ಸಾಧನೆಗಾಗಿ ಸಹಭಾಗಿತ್ವ. ಜಾಗತಿಕ ಸಹಭಾಗಿತ್ವದ ಅನುಷ್ಠಾನದ ಸಾಧನೆಗಳನ್ನು ಬಲಗೊಳಿಸಿ ಮತ್ತು ಪುನಶ್ಚೇತನಗೊಳಿಸಿ. ಅಂದ್ರೆ ವಿಶ್ವಸಂಸ್ಥೆ ಹೇಳ್ತು 2015ರಿಂದ 2030 ತನಕ ಇಷ್ಟು ಗುರಿಗಳನ್ನ ನೀವು ಅಚೀವ್ ಮಾಡ್ಬೇಕು, ಇಷ್ಟು ಗುರಿಗಳನ್ನ ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ತು. ಆದ್ರೆ ಇಷ್ಟು ಗುರಿಗಳನ್ನ ಕೊಟ್ಟ ತಕ್ಷಣ ಅದನ್ನ ಅಚೀವ್ ಮಾಡ್ಲೋದಿಕ್ಕೆ ಆಗೋದಿಲ್ಲ ಎಲ್ಲಾ ದೇಶಗಳಿಗೂ. ಹಾಗಾಗಿ ಏನ್ ಹೇಳ್ತಪ್ಪ ಅಂತಂದ್ರೆ, ಪರಸ್ಪರ ನೀವು ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು. ಸಹಾಯ ಮಾಡ್ಕೊಂಡು ಇನ್ನೊಂದು ದೇಶಕ್ಕೆ ನೀವು ಸಹಾಯ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಈ ಎಲ್ಲಾ ಧ್ಯೇಯಗಳನ್ನು 17 ಗುರಿಗಳನ್ನು ನಾವು ಅಚೀವ್ ಮಾಡಬಹುದು. ಎಲ್ಲರೂ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿದ್ರು ಅಂತಂದ್ರೆ ಆಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು 15 ವರ್ಷಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಸಾಧನೆ ತುಂಬಾ ಗಮನಾರ್ಹವಾಗಿ ಚೇಂಜಸ್ ಆಗಿದೆ. 2030 ಇವನ್ನೆಲ್ಲವನ್ನು ಕೂಡ ಸಾಧಿಸಲೋದಕ್ಕೆ ಕ್ರಮಗಳನ್ನ ಆಲ್ರೆಡಿ ವಿಶ್ವಸಂಸ್ಥೆ ಹೇಳಿದೆ. ಆಮೇಲೆ ಇನ್ನೊಂದ್ ಏನ್ ಹೇಳಿದೆ ಅಂತಂದ್ರೆ ವಿಶ್ವಸಂಸ್ಥೆ, ಯಾವ ಪ್ರಮಾಣದಲ್ಲಿ ಕೂಡ ಇದನ್ನ ಸಾಧಿಸಬೇಕಂತ ಕೂಡ ಹೇಳಿದೆ. ಮೊದಲನೇದಾಗಿ ನೀವು ನೋಡಿದ್ರೆ ಬಡತನವನ್ನ ಸುಮಾರು ಅರ್ಧದಷ್ಟಕ್ಕಾದ್ರೂ ಇಳಿಸಬೇಕು ಅಂತ ಒಂದು ವಿಶ್ವಸಂಸ್ಥೆ ಆಲ್ರೆಡಿ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತಾ ಇದಾವೆ ಎಲ್ಲಾ ದೇಶಗಳಲ್ಲೂ ಕೂಡ. ನಮ್ಮ ದೇಶದಲ್ಲೂ ಕೂಡ MG ನರೇಗಾ ಆಗಿರ್ಬೋದು, ಇತ್ತೀಚೆಗೆ ಹೆಸರನ್ನು ಚೇಂಜ್ ಮಾಡಿದ್ರು, ವಿಬಿಜಿ ರಾಮ್ಜಿ ಅಂತ, ವಿಕಸಿತ್ ಭಾರತ ಜಿ ರಾಮ್ಜಿ ಅನ್ನೋ ಕಾಯ್ದೆಯ ಮೂಲಕ ಅದನ್ನ ಹೆಸರು ಚೇಂಜ್ ಮಾಡಿದ್ರು. ಈ ರೀತಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಅಂದ್ರೆ ಯಾರು ಕೂಡ ಬಡವರು ಇರಬಾರದು ಅಂತಂದು. ಹೀಗೆ ವಿಶ್ವಸಂಸ್ಥೆ ಏನ್ ಸೂಚನೆಗಳು ಬರ್ತಿರ್ತಲ್ಲ ಅವನ್ನೆಲ್ಲವನ್ನು ಕೂಡ ಎಲ್ಲಾ ದೇಶಗಳು ಕೂಡ ಅಪ್ಲೈ ಮಾಡ್ತಾ ಹೋಗ್ತವೆ. ಆ ರೀತಿ ಅಪ್ಲೈ ಮಾಡಿದಾಗ ಮಾತ್ರ ಈ ಸುಸ್ಥಿರ ಅಭಿವೃದ್ಧಿಯ 17 ಪ್ರಮುಖ ಗುರಿಗಳನ್ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಮರೆಯದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ. ಹೀಗೆ ಮುಂದಿನ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ. ಧನ್ಯವಾದಗಳು.